ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ವೈಟ್ ಹೇರ್ ಪ್ರಾಬ್ಲಮ್ ನಂಗೆ ಸಣ್ಣಕ್ಕಿದ್ದಾಗಿಂದನೂ ಐತಿ. ಸೊ ನಾನು ಅವಾಗ ಮೆಹಂದಿ ಅಪ್ಲೈ ಮಾಡ್ತಿರ್ತೀನಿ. ಇವತ್ತು ಮಾಡತ್ತೀನಿ. ಐ ಥಾಟ್ ಆಫ್ ಶೇರಿಂಗ್ ದ್ಯಾಟ್ ವಿತ್ ಯು. ವೈಟ್ ಶರ್ಟು ಮತ್ತು ಮೆಹಂದಿ ನಾಟ್ ಗುಡ್ ಫ್ರೆಂಡ್ಸ್. ಚೇಂಜ್ ಮಾಡೋಣ. ಎಸ್, ದಿಸ್ ಇಸ್ ಪರ್ಫೆಕ್ಟ್. ಫಸ್ಟ್ ಬೌಲ್ನ ನೀಟಾಗಿ ವಾಶ್ ಮಾಡಿಕೊಂಡೆ. ಈ ಮೆಹಂದಿ ನಾನು ಯಾವಾಗಲೂ ಯೂಸ್ ಮಾಡೋದು ಇಟ್ ಈಸ್ ಫ್ರಮ್ ನುಪೂರ್. ಇದ್ರನಾಗ ಬ್ರೌನು ಬ್ಲ್ಯಾಕ್ ಎರಡು ಶೇಡ್ ಬರ್ತಾವು. ನಾನು ಯಾವಾಗಲೂ ಬ್ರೌನ ಪ್ರಿಫರ್ ಮಾಡ್ತೀನಿ. ಯಾಕಂತಂದ್ರೆ ಆ ಮೆಹಂದಿ ಹಚ್ಕೊಂಡಾಗಿ ವಾಶ್ ಮಾಡ್ತೀವಲ್ಲ, ಅದಾದಮೇಲೆ ಅದು ಬಿಸಿಲಿಗೆ ಹೋದಾಗ ಒಳ್ಳೆ ಶೈನ್ ಕೊಡ್ತೈತಿ. ಸೊ ಅದಕ್ಕೆ ನಾನು 2 ಪ್ಯಾಕೆಟ್ ಹಾಕ್ಕೊಳತ್ತೀನಿ. ಬಿಕಾಸ್ ನಾನು ಫುಲ್ ಲೆಂತ್ಗೆ ಮೆಹಂದಿ ಹಚ್ತೀನಿ. ಇನ್ ಕೇಸ್ ನಾನು ತಲೆಗೆ ಏನಾರು ಆಯಿಲ್ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಆಯಿಲ್ನ ನಾನು ಮೆಹಂದಿಗೆ ಹಾಕ್ತೀನಿ. ಬಿಕಾಸ್ ಅದಿಲ್ಲಂದ್ರೆ ಫುಲ್ ಫ್ರಿಝಿ ಆಗಿಬಿಡ್ತೈತೆ ಕೂದಲು ವಾಶ್ ಮಾಡಾದ್ಮೇಲೆ. ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಈ ರೀತಿ ಬರಬೇಕು ಪೇಸ್ಟ್ ನೋಡ್ರಿ. ಈಗ ಫಸ್ಟು ಕೂದಲನ್ನ ನೀಟಾಗಿ ಬಾಚ್ಕೊಂಡು ಸಿಕ್ಕೆಲ್ಲ ಬಿಡಿಸ್ಕೊಂಡು ಸ್ಟಾರ್ಟ್ ಅಪ್ಲೈಯಿಂಗ್. ಈಗ ಫಸ್ಟ್ ಪಾರ್ಟ್ ಆಯ್ತು. ಸೊ ಸ್ವಲ್ಪ ಅಪ್ಲೈ ಮಾಡಿ ನಾನು ಹಂಗೆ ನಾಟ್ ಹಾಕ್ತಾ ಇರ್ತೀನಿ. ಕೂದಲು ಸ್ವಲ್ಪ ಇರೋದ್ರಿಂದ ಕಂಪ್ಲೀಟ್ ಒಂದೇ ನಾಟ್ನಾಗ ಬರಲಿಲ್ಲ. ಸೊ 2 ನಾಟ್ ಹಾಕ್ಕೊಂಡೇನಿ. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಹೇರ್ ಕಲರ್ ಮಾಡೋದು ಈಸ್ ನಾಟ್ ಎಟ್ ಆಲ್ ಈಸಿ ವರ್ಕ್. ಅದಕ್ಕೆ ಭಾಳ ಪೇಷನ್ಸ್ ಬೇಕು ಮತ್ತು ಟೈಮ್ ಬೇಕು. ಮೋಸ್ಟ್ ಆಫ್ ಆಲ್ ನನಗೆ ಮೋಟಿವೇಶನ್ ಬೇಕು. ಸೊ ಈಗ ಸ್ವಲ್ಪ ಬಿಡೋಣ, ಅದು ಫುಲ್ ಡ್ರೈ ಆಗತ್ತನ ಬಿಟ್ಟು ಆಮೇಲೆ ವಾಶ್ ಮಾಡೋಣ. ಎಸ್, ಈಗ ಫುಲ್ ಡ್ರೈ ಆಗೈತಿ, ವಾಶ್ ಮಾಡ್ಕೊಂಬರ್ತೀನಿ. ಐ ಆಮ್ ಬ್ಯಾಕ್. ಕ್ಲೀನ್. ಮೆನಿ ಇಯರ್ಸಿಂದ ನಾನು ಈ ಮೆಹಂದಿ ಯೂಸ್ ಮಾಡತ್ತೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಕೀಪ್ ಸಪೋರ್ಟಿಂಗ್.